ವಿಷ್ಣುವರ್ಧನ್ ಅಸ್ಥಿಯನ್ನ ನಂಬಿಕೆ ಕೊಡಿಸಿ ಪೊಲೀಸರ ಮೊರೆ ಹೋದ ಅಭಿಮಾನಿಗಳ ದಾದ ಇದ್ದಾಗಲೂ ನೆಮ್ಮದಿ ಇಲ್ಲ, ಹೋದ ಮೇಲೂ ಕೂಡ ನೆಮ್ಮದಿ ಇಲ್ಲ. ಕೈ ಚಾಚಿದ್ದು ಕಣ್ಣೀರು ಹಾಕಿದ್ದು ಸಾಕು, ವಿಷ್ಣು ಅಭಿಮಾನಿಗಳಿಗೆ ಸುದೀಪ್ ಕರೆ. ಜೀವನ ಪಾಠ. ಅಭಿಮಾನಿಗಳ ಆಸೆಗಾಗಿ ಬೆಂಗಳೂರಿನಲ್ಲಿ ಸಮಾಧಿ, ಕುಟುಂಬಸ್ಥರ ಆಸೆಗಾಗಿ ಮೈಸೂರಿನಲ್ಲಿ ಸಮಾಧಿ. ದಶಕಗಳ ಕಾಲ ಸ್ಯಾಂಡಲ್ವುಡ್ ಅನ್ನ ಆಳಿದಂತಹ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ನೆಲಸಮವಾಗಿರುವುದು ಈಗ ವಿಷ್ಣುವರ್ಧನ್ ಅಭಿಮಾನಿಗಳನ್ನ ಕೆರಳಿಸಿ ಕೆಂಡವಾಗಿಸಿದೆ. ಡಾಕ್ಟರ್ ವಿಷ್ಣುವರ್ಧನ್ ರವರು ನಮ್ಮನ್ನೆಲ್ಲ ಅಗಲಿದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೀಡಿದಂತಹ ಗೌರವದಂತೆ ಅಚ್ಚುಕಟ್ಟಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಒಂದು ಸ್ಥಳವನ್ನ ನಿಗದಿ ಮಾಡಿ ಸಮಾಧಿಯನ್ನ ಮಾಡಿದಿದ್ರೆ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕ ನಿರ್ಮಾಣದ ವಿವಾದ ಇಷ್ಟೊಂದು ಬುಗಿಲೇಳ್ತಾ ಇರಲಿಲ್ಲ ಅನ್ಸತ್ತೆ. ಡಾಕ್ಟರ್ ವಿಷ್ಣುರವರ ಮೃತದೇಹ ಮಣ್ಣಲ್ಲಿ ಮಣ್ಣಾಗಿದ್ದಿದ್ರೆ ಇಷ್ಟೊತ್ತಿಗೆ ಡಾಕ್ಟರ್ ವಿಷ್ಣುರವರು ಚಿರನಿದ್ರೆಗೆ ಜಾರ್ತಾ ಇದ್ರು. ಆದ್ರೆ ಈಗ ಡಾಕ್ಟರ್ ವಿಷ್ಣುವರ್ಧನ್ ರವರ ದೇಹವನ್ನ ಸುಟ್ಟಿದ್ದೇ ಈಗ ಎಲ್ಲ ವಿವಾದಕ್ಕೆ ಕಾರಣವಾಗಿರೋದು. ಡಾಕ್ಟರ್ ವಿಷ್ಣುವರ್ಧನ್ ರವರ ಚಿತಾಭಸ್ಮವನ್ನ ಹಿಡಿದು ತಮಗಿಷ್ಟ ಬಂದ ಕಡೆ, ತಮಗೆ ಬೇಕಾದ ಕಡೆ ಸ್ಮಾರಕ ನಿರ್ಮಾಣ ಮಾಡ್ಕೊಂಡಿದ್ದೆ ಎಲ್ಲ ವಿವಾದಕ್ಕೆ ಕಾರಣವಾಗಿದೆ. ಸದ್ಯ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ರವರ ಪುಣ್ಯ ಭೂಮಿಯನ್ನ ಬಾಲಣ್ಣ ಕುಟುಂಬದ ಸದಸ್ಯರು ನೆಲ ಸಮ ಮಾಡಿದ್ದಾರೆ. ಅದು ರಾತ್ರೋರಾತ್ರಿ ಕನ್ನಡ ಚಿತ್ರರಂಗದ ಮೇರು ನಟನ ಸಮಾಧಿ ನೆಲ ಸಮವಾಗಿರುವುದು ಚಿತ್ರರಂಗಕ್ಕೆ ಆಘಾತ ತಂದಿದೆ. ಅದರಲ್ಲೂ ವಿಶೇಷವಾಗಿ ವಿಷ್ಣುವರ್ಧನ್ ಅಭಿಮಾನಿಗಳಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕಂಠೀರವ ಸ್ಟುಡಿಯೋದಲ್ಲಿ ಸಮಾಧಿ ಮಾಡಬೇಕಾಗಿದ್ದಂತಹ ಡಾಕ್ಟರ್ ವಿಷ್ಣುವರ್ಧನ್ ರವರ ದೇಹವನ್ನ ಇಲ್ಲಿಗೆ ತಂದು ಹಾಕಿದ್ದು ಯಾಕೆ? ಭಾರತಿ ವಿಷ್ಣುವರ್ಧನ್ ರವರು ಹಠಕ್ಕೆ ಬಿದ್ದು ಡಾಕ್ಟರ್ ವಿಷ್ಣುವರ್ಧನ್ ರವರ ಚಿತಾಭಸ್ಮವನ್ನ ಮೈಸೂರಿಗೆ ಕೊಂಡೊಯ್ದಿದ್ರು. ಡಾಕ್ಟರ್ ವಿಷ್ಣುವರ್ಧನ್ ರವರ ಚಿತಾಭಸ್ಮವನ್ನ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಇಟ್ಟು ಡಾಕ್ಟರ್ ವಿಷ್ಣುವರ್ಧನ್ ನೆನಪಾದಾಗಲೆಲ್ಲ ಅಭಿಮಾನಿಗಳು ಬಂದು ಜಮಾಯಿಸುತ್ತಿದ್ರು. ಬೆಂಗಳೂರಿನ ಕೆಂಗೇರಿ ಬಳಿ ಇರುವ 10 ಎಕರೆಯ ವಿಶಾಲವಾದ ಪ್ರದೇಶವಿದು. ಇದರ ಮಾಲೀಕರಾಗಿದ್ದವರು ಕನ್ನಡ ಚಿತ್ರರಂಗದ ಹಿರಿಯ ನಟ ಬಾಲಕೃಷ್ಣ. ಇದೇ ಈಗ ವಿವಾದಕ್ಕೆ ಕಾರಣವಾಗಿರುವುದು. ನಟ ಬಾಲಕೃಷ್ಣರವರು ಅಸಲಿಗೆ ಈ ಜಾಗ ಸ್ವಂತವಾಗಿ ಖರೀದಿಸಿದ್ದಲ್ಲ, ಸರ್ಕಾರವೇ ಬಾಲಕೃಷ್ಣ ಅವರಿಗೆ ನೀಡಿದ್ದಂತಹ ಜಾಗ ಇದು. ಬಾಲಣ್ಣ ಅವರು ಅಭಿಮಾನ್ ಸ್ಟುಡಿಯೋ ನಿರ್ಮಾಣಕ್ಕೆ ಮುಂದಾಗಿದ್ರು. ಇದಕ್ಕಂತ 20 ಎಕರೆ ಜಾಗವನ್ನ ಸರ್ಕಾರದಿಂದ ಅನುದಾನವಾಗಿ ಪಡೆದುಕೊಂಡಿದ್ರು. ಅವರು ಬದುಕಿದ್ದಾಗಲೇ ಅದರಲ್ಲಿ 10 ಎಕರೆ ಜಾಗವನ್ನ ಮಾರಾಟ ಕೂಡ ಮಾಡಿದ್ರು. ಇನ್ನುಳಿದ 10 ಎಕರೆ ಜಾಗದಲ್ಲಿ ಅಭಿಮಾನ್ ಸ್ಟುಡಿಯೋ ಅಭಿವೃದ್ಧಿ ಮಾಡುವುದಾಗಿ ಅವರು ಮತ್ತು ಅವರ ಮಕ್ಕಳು ಕೂಡ ಹೇಳಿದ್ರು. ಡಾಕ್ಟರ್ ವಿಷ್ಣುವರ್ಧನ್ ರವರು ನಿಧನ ಹೊಂದುವ ಮುಂಚೆಯೇ ಈ ಸ್ಥಳ ವಿವಾದದ ಗೂಡಾಗಿತ್ತು. ಬಾಲಣ್ಣ ಕುಟುಂಬಸ್ಥರ ಆಸ್ತಿ ವಿವಾದದಿಂದ ಕೋರ್ಟ್ನಲ್ಲಿದ್ದ ಈ ಸ್ಥಳದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕ ನಿರ್ಮಾಣ ಮಾಡಿದ್ದೇ ಈ ಎಲ್ಲ ವಿವಾದಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ್ ರವರು ಮೈಸೂರಿನಲ್ಲಿ ನಿಧನರಾಗಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಬೆಂಗಳೂರಿಗೆ ಕರೆತರುವಾಗ ಆಗಿನ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಅವರು ಕರೆ ಮಾಡಿ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತೀರಾ ಅಂತ ಕೇಳಿದ್ರು. ನಾವು ರುದ್ರಭೂಮಿಯಲ್ಲಿ ಸಂಸ್ಕಾರವನ್ನು ಮಾಡ್ತೀವಿ ಅಂತ ಹೇಳಿದಾಗ ಅಲ್ಲೆಲ್ಲ ಬೇಡ, ಸಕಲ ಸರ್ಕಾರ ಗೌರವಗಳೊಂದಿಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತಿಮ ಸಂಸ್ಕಾರ ಮಾಡಲಿದೆ ಅಂತ ಸರ್ಕಾರದ ವತಿಯಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಎಚ್ ಡಿ ಕುಮಾರಸ್ವಾಮಿ ಅವರ ಈ ಮಾತಿಗೆ ಒಪ್ಪಿಗೆ ಸೂಚಿಸಿದಂತಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಕುಟುಂಬಸ್ಥರು ಅದೇ ಸ್ಥಳದಲ್ಲಿ ದೇಹವನ್ನ ದಾನ ಮಾಡಿದ್ರು. ಆದ್ರೆ ಅದಾದ ಕೆಲ ದಿನಗಳ ನಂತರ ಈ ಅಭಿಮಾನ್ ಸ್ಟುಡಿಯೋ ವಿವಾದಿತ ಜಾಗ ಅಂತ ಗೊತ್ತಾಯ್ತು. ಈ ವಿವಾದಿತ ಬಾಲಣ್ಣ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರ ದೇಹದಾನ ಮಾಡಿದ್ದೇ ಈ ಎಲ್ಲ ಸೆಂಟಿಮೆಂಟ್ಗೆ ಈಗ ಕಾರಣವಾಗಿರೋದು. ಬಾಲಣ್ಣ ಕುಟುಂಬಕ್ಕೆ ನೀಡಿದಂತಹ ಈ 10 ಎಕರೆ ಜಮೀನನ್ನ ವಾಪಸ್ ಪಡೆಯುವುದರಲ್ಲಿ ಸರ್ಕಾರ ವಿಫಲವಾಯಿತು. ಹಾಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಂತಹ ಬಾಲಣ್ಣ ಕುಟುಂಬದವರು ಈ ಜಾಗವನ್ನ ಮರಳಿ ಪಡೆಯಲು ಯಶಸ್ವಿಯಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ರಾತ್ರೋರಾತ್ರಿ ನೆಲಸಮ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕಿಚ್ಚ ಸುದೀಪ್, ವಿಷ್ಣು ಸಮಾಧಿ ಸ್ಥಳ ಉಳಿಸಿಕೊಳ್ಳಲು ಏನು ಬೇಕಾದರೂ ಮಾಡ್ತೀನಿ ಅಂತ ರೊಚ್ಚಿಗೆದ್ದಿದ್ದಾರೆ. ಸಮಾಧಿ ಇರುವ ಸ್ಥಳವನ್ನ ಸಂಬಂಧಿಸಿದವರಿಂದ ಹಣ ಕೊಟ್ಟು ಖರೀದಿ ಮಾಡಿ ಅಭಿವೃದ್ಧಿಪಡಿಸಲು ಸಹ ನಾನು ರೆಡಿ ಅಂತ ಹೇಳಿದ್ದಾರೆ ಕಿಚ್ಚ ಸುದೀಪ್. ಸ್ಮಾರಕವನ್ನ ಒಡೆದು ಹಾಕಿರುವುದು ನಾವು ವರ್ಷಾನುಗಟ್ಲೆ ಇಂದ ನಂಬಿ ಮೊರೆ ಹೋದಂತಹ ಒಂದು ದೇವರ ದೇವಸ್ಥಾನವನ್ನ ಒಡೆದು ಹಾಕಿದಾಗ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗಿದೆ ನನಗೆ ಅಂತ ಸಂಕಟ ವ್ಯಕ್ತಪಡಿಸಿದ್ದಾರೆ. ಇದು ಹೈಕೋರ್ಟ್ ಆದೇಶ, ನ್ಯಾಯಾಲಯದ ಆದೇಶ ಅಂತಾರೆ. ಸರ್ಕಾರದ ಮಂತ್ರಿಗಳ ಮುಖಾಂತರ ವಿಷ್ಣು ಸ್ಮಾರಕವನ್ನು ಉಳಿಸಿಕೊಳ್ಳೋದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕೋ ಎಲ್ಲವನ್ನ ನಾವು ಹೋರಾಟ ಮಾಡಿದ್ವಿ. ಸಂಬಂಧಪಟ್ಟ ಮಂತ್ರಿಗಳಿಗೆ ಕೂಡ ಹೇಳಿದ್ವಿ. ಅದಕ್ಕೆ ಹಣಕಾಸು ಬೇಕಾ, ಮತ್ತೇನಾದ್ರೂ ಬೇಕಾ ಅಂತ ಎಲ್ಲದಕ್ಕೂ ನಾವು ಸಿದ್ಧವಿದ್ವಿ. ಆದರೆ ತರಾತುರಿಯಲ್ಲಿ ಈ ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ. ಮತ್ತೆ ನ್ಯಾಯಾಲಯಕ್ಕೆ ಹೋಗಿ ಯಾವ ಸಂಸ್ಥೆ ಅಥವಾ ವ್ಯಕ್ತಿ ಅದನ್ನ ಖರೀದಿ
ಖರೀದಿ ಮಾಡಿರುವರೋ ಅವರ ಮನವೊಲಿಸಿ ಅವರಿಗೆ ಸಾಹಸ ಸಿಂಹರ ಸ್ಮಾರಕ ಇದ್ದ ಅಷ್ಟು ಜಾಗವನ್ನು ನಮಗೆ ಉಳಿಸಿಕೊಡುವುದಾಗಿ ಮನವಿ ಮಾಡಲು ನಾನು ತಯಾರಿದ್ದೀನಿ ಅಂತ ಕಿಚ್ಚ ಸುದೀಪ್ ರವರು ಹೇಳಿದ್ದಾರೆ. ಇನ್ನು ಈ ಎಲ್ಲ ವಿವಾದಗಳಿಂದ ನೊಂದಂತಹ ಭಾರತಿ ವಿಷ್ಣುವರ್ಧನ್ ರವರು ವಿಷ್ಣುವರ್ಧನ್ ರವರ ಚಿತಾಭಸ್ಮವನ್ನ ಮೈಸೂರಿಗೆ ಕೊಂಡೊಯ್ದು ಅಲ್ಲಿ ವಿಷ್ಣುವರ್ಧನ್ ರವರ ನೆನಪಿನ ಸಮಾಧಿಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ರಾತ್ರೋರಾತ್ರಿ ನೆಲಸಮಗೊಳಿಸಲಾಗಿರುವ ಸಮಾಧಿಯಲ್ಲಿದ್ದ ವಿಷ್ಣುವರ್ಧನ್ ಅವರ ಅಸ್ಥಿಗಾಗಿ ಇದೀಗ ಅಭಿಮಾನಿಗಳು ಪೊಲೀಸರ ಮೊರೆ ಹೋಗಿದ್ದಾರೆ. ಕೆಂಗೇರಿ ಪೊಲೀಸ್ ಠಾಣೆಗೆ ದೂರು ನೀಡಿರುವ ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಪುಣ್ಯಭೂಮಿಯನ್ನು ನೆಲ ಸಮಗೊಳಿಸಿರುವುದಾಗಿ ತಡವಾಗಿ ಬೆಳಕಿ ಬಂದಿದ್ದು ಮೇರು ನಟನೊಬ್ಬರ ಸಮಾಧಿಯನ್ನ ನೆಲಸಮಗೊಳಿಸಿದ್ದು ಕರ್ನಾಟಕ ಸಾಂಸ್ಕೃತಿಕ ಪರಂಪರೆಗೆ ಮುಜುಗರವಾಗಿದೆ. ಇಂತಹ ಘಟನೆಗಳು ಇನ್ನಾದರೂ ನಿಲ್ಲಲಿ ಅಂತ ನಾವೆಲ್ಲ ಆಶಿಸ್ತೀವಿ. ಪುಣ್ಯಭೂಮಿಯಲ್ಲಿದ್ದ ವಿಷ್ಣುವರ್ಧನ್ ರವರ ಅಸ್ಥಿಯನ್ನ ಅಭಿಮಾನಿಗಳಿಗೆ ಹಸ್ತಾಂತರಿಸಬೇಕು ಅಂತ ಅಭಿಮಾನಿಗಳು ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಆ ಅಸ್ಥಿಯ ಜೊತೆ ಅಭಿಮಾನಿಗಳಿಗೆ ಭಾವನಾತ್ಮಕ ಸಂಬಂಧ ಇರುವುದರಿಂದ ಹಾಗೂ ಆ ಅಸ್ಥಿಗೆ ಪ್ರತಿ ವರ್ಷವೂ ನಾವು ಪೂಜೆ ಮಾಡ್ತಾ ಇದ್ವಿ. ಒಂದು ವೇಳೆ ನೆಲಸಮಗೊಳಿಸುವ ಸಂದರ್ಭದಲ್ಲಿ ಅಸ್ಥಿಯನ್ನ ನಾಶಪಡಿಸಿದ್ರೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಕೆಂಗೇರಿ ಪೊಲೀಸರಿಗೆ ಅಭಿಮಾನಿಗಳು ಬರೆದಿರುವ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ವಿವಾದದ ಕೇಂದ್ರ ಬಿಂದುವಾಗಿರುವ ಬಾಲಣ್ಣ ಕುಟುಂಬಸ್ಥರೇ ಈ ಎಲ್ಲ ಅನಾಹುತಕ್ಕೆ ಕಾರಣ ಅಂತ ಅಭಿಮಾನಿಗಳು ಆರೋಪಿಸಿದ್ದಾರೆ. ಬಾಲಣ್ಣ ಕುಟುಂಬದವರು ಆಸ್ತಿಯ ದುರಾಸೆಯನ್ನು ಬಿಟ್ಟು ಡಾಕ್ಟರ್ ವಿಷ್ಣುವರ್ಧನ್ಗೋಸ್ಕರ ಜಾಗವನ್ನ ಬಿಟ್ಟುಕೊಟ್ಟಿದ್ದರೆ ಈ ಎಲ್ಲ ವಿವಾದ ಸುಖಾಂತ್ಯವಾಗ್ತಿತ್ತು ಅನ್ನೋದು ಅಭಿಮಾನಿಗಳ ಆಶಯ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಾಲಕೃಷ್ಣರವರ ಪುತ್ರಿ ಗೀತಾ ಬಾಲಕೃಷ್ಣರವರು, ನನ್ನ ಕೊನೆಯ ತಮ್ಮ ಕಾರ್ತಿಕ್ ಇಂದಲೇ ಇದೆಲ್ಲ ಆಗ್ತಿರೋದು ಅಂತ ನೇರ ಆರೋಪವನ್ನ ಮಾಡಿದ್ದಾರೆ. ನಾನು ಆ ಜಾಗಕ್ಕೆ ಸಂಬಂಧಪಟ್ಟಂತೆ 2004ರಲ್ಲಿಯೇ ಕೇಸನ್ನ ದಾಖಲಿಸಿದ್ದೆ. 2010ರಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿ ವಿವಾದ ಬಂತು. ಭಾರತೀಯವರಾಗ್ಲಿ ವಿಷ್ಣು ಅವರ ಟ್ರಸ್ಟ್ಗೆ 2 ಎಕರೆ ಕೊಡ್ತೀನಿ ಅಂತ ಆಗ್ಲೇ ಹೇಳಿದ್ದೆ. ನನ್ನ ಇಬ್ಬರು ತಮ್ಮಂದ್ರು ಕೂಡ ಈಗ ಇಲ್ಲ. ಕೊನೆಯ ತಮ್ಮ ಕಾರ್ತಿಕ್ ನಿಂದಲೇ ಈ ಎಲ್ಲ ವಿವಾದ ಆಗ್ತಿರೋದು. ನಮ್ಮ ತಂದೆ ತಾಯಿ ನಿಧನರಾದ ಬಳಿಕ ನಮ್ಮ ಒಡಹುಟ್ಟಿದ ಸಂಬಂಧ ಮುಗಿದಿತ್ತು, ಒಡನಾಟ ಕೂಡ ಇರಲಿಲ್ಲ. ಇದೆಲ್ಲ ನಡೀತಿರೋದು ನನ್ನ ಗಮನಕ್ಕೆ ಕೂಡ ಬಂದಿಲ್ಲ ಅಂತ ಹೇಳಿದ್ರು ಗೀತಾ ಬಾಲಕೃಷ್ಣ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ನಟಿ ಶ್ರುತಿರವರು, ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಸಂಬಂಧಿಸಿದಂತೆ ಈ ಎಲ್ಲ ವಿವಾದಗಳಿಂದ ನೊಂದಿರೋದಾಗಿ ಹೇಳಿದ್ದಾರೆ. ನನ್ನದೇ ಆದಂತಹ ಒಂದು ಸಣ್ಣ ಕೃಷಿ ಭೂಮಿಯನ್ನು ಹೊಂದಿದ್ದೀನಿ. ಈ ಅಭಿಮಾನ್ ಸ್ಟುಡಿಯೋದ ಬಗ್ಗೆ ಮೊದಲೇ ಗೊತ್ತಿದ್ದಿದ್ರೆ ನನ್ನ ಕೃಷಿ ಭೂಮಿಯಲ್ಲೇ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಒಂದಷ್ಟು ಜಾಗವನ್ನ ಕೊಡ್ತಿದ್ದೆ ಅಂತ ಹೇಳಿದ್ದಾರೆ. ಬಾಲಣ್ಣ ಕುಟುಂಬ ಮತ್ತು ಭಾರತಿ ವಿಷ್ಣುವರ್ಧನ್ ಕುಟುಂಬ ಈ ಇಬ್ಬರು ಕುಟುಂಬಸ್ಥರು ಮಧ್ಯಸ್ಥಿಕೆ ವಹಿಸಿಕೊಂಡು ಮಾತಾಡಿಕೊಂಡು ಬಗೆಹರಿಸಿಕೊಳ್ಳಿ ಅಂತ ಕೋರ್ಟ್ ಈಗಾಗಲೇ ಆದೇಶವನ್ನ ಕೊಟ್ಟಿತ್ತು. ಆದರೆ ಮೈಸೂರಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೋಸ್ಕರ ಸ್ಥಳ ನಿಗದಿ ಮಾಡಲಾಗಿದ್ದಾಗಿದ್ದರಿಂದ ಭಾರತಿ ವಿಷ್ಣುವರ್ಧನ್ ರವರು ಈ ಅಭಿಮಾನ್ ಸ್ಟುಡಿಯೋದಲ್ಲಿರುವ ಜಾಗದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳಲಿಲ್ಲ. ಇದೀಗ ಬಾಲಣ್ಣ ಕುಟುಂಬದವರು ಸ್ಮಾರಕವನ್ನ ನೆಲಸಮಗೊಳಿಸಿದ್ದಾರೆ. ವಿಶೇಷ ಅಂದ್ರೆ ಈ ಅಭಿಮಾನ್ ಸ್ಟುಡಿಯೋ ಜಾಗದಲ್ಲೇ ಹಿರಿಯ ನಟ ಬಾಲಣ್ಣ ಅವರ ಸಮಾಧಿಯೂ ಕೂಡ ಇತ್ತು ಮತ್ತು ಗಣೇಶನ ದೇವಾಲಯ ಕೂಡ ಇತ್ತು. ಈಗ ಎರಡನ್ನು ಕೂಡ ಧ್ವಂಸಗೊಳಿಸಲಾಗಿದೆ. ಡಾಕ್ಟರ್ ವಿಷ್ಣುವರ್ಧನ್ ರವರ ದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡಿದ ಜಾಗ ಅಭಿಮಾನ್ ಸ್ಟುಡಿಯೋ ಮತ್ತು ಆ ಜಾಗದಿಂದ ಅಸ್ಥಿಯನ್ನ ತೆಗೆದುಕೊಂಡೋಗಿ ಮೈಸೂರಿನಲ್ಲಿ ಈಗಾಗಲೇ ಒಂದು ವಿಷ್ಣುವರ್ಧನ್ ಸ್ಮಾರಕವನ್ನ ಕುಟುಂಬಸ್ಥರು ನಿರ್ಮಾಣ ಮಾಡಿದ್ದಾರೆ. ಆದರೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ರವರ ದೇಹ ಅಗ್ನಿ ಸ್ಪರ್ಶವಾದಂತಹ ಈ ಅಭಿಮಾನ್ ಸ್ಟುಡಿಯೋದ ಬಗ್ಗೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಲ್ಲಿ ಎಲ್ಲಿಲ್ಲದ ಭಾವನಾತ್ಮಕ ಸಂಬಂಧ. ಹಾಗಾಗಿಯೇ ಅಭಿಮಾನಿಗಳು ಕಣ್ಣೀರಿಡುತ್ತಾ ಈ ಬಾಲಣ್ಣ ಕುಟುಂಬಕ್ಕೆ ಇಡೀ ಶಾಪ ಆಗ್ತಿದ್ದಾರೆ. ಸದ್ಯ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕವನ್ನ ಎತ್ತಂಗಡಿ ಮಾಡಿ ನೆಲಸಮಗೊಳಿಸಲಾಗಿದೆ. ಈಗ ಅಭಿಮಾನಿಗಳಿಗೆ ಉಳಿದಿರೋದು ಒಂದೇ ದಾರಿ, ಮೈಸೂರಿನಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕಕ್ಕೆ ಹೋಗಿ ಡಾಕ್ಟರ್ ವಿಷ್ಣುವರ್ಧನ್ ರವರನ್ನ ನೆನಪು ಮಾಡಿಕೊಳ್ಳೋದು.